ಕೃಷ್ಣ, ಬಂದವ್ರನ್ನೆಲ್ಲ ಸರಿಯಾಗಿ ಗಮನಿಸ್ಕೋಬೇಕು ಅಳಿ ಅಂತಾರೆ. ಆಯ್ತು, ಆಗ್ಲಿ. ವಸು, ನಮ್ಮ ಮನೇಲಿ ಇಷ್ಟು ಸಂತೋಷವಾಗಿ ಸಂಭ್ರಮವಾಗಿ ಮದುವೆ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ಹೌದಮ್ಮ, ಆ ಸಂಭ್ರಮ ಖುಷಿ ಎಲ್ಲ ನಮ್ಮ ಮನೆಯವ್ರ ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ. ಜೀವನ ಪೂರ್ತಿ ಹೀಗೆ ಇದ್ಬಿಟ್ರೆ ನಮ್ಮ ಮನೆ ನಂದ ಗೋಕುಲ ಆಗತ್ತೆ ಕಣೆ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಇನ್ 1 ವರ್ಷದಲ್ಲಿ ನಿನಗೆ ಮೊಮ್ಮಕ್ಳು ಬರ್ತಾರೆ. ಆ ಮೊಮ್ಮಕ್ಳು ನೋಡ್ಕೊಂಡು ನೀನು ಅಪ್ಪ ಇಬ್ರು ಆಟ ಆಡಿಸ್ಕೊಂಡು ಆರಾಮಾಗಿರ್ಬೋದು. ನೀ ಹೇಳೋ ಮಾತು ಖಂಡಿತ ನಿಜವಾಗ್ಲಿ ಅಲ್ವಾ ಅಳಿ ಎಂದರೆ? ನಮ್ಮ ಮನೇಲಿ ತೊಟ್ಲು ತೂಗಿ ಎಷ್ಟೋ ವರ್ಷಗಳಾಗೋಗಿದೆ. ವಸು, ನಾನು ಹೇಳಿದ ಮಾತು ನಿಂಗೆ ಬೇಜಾರಾಯ್ತಾ? ಏನು ಅನ್ಕೋಬೇಡ್ವೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅಯ್ಯೋ ಇಲ್ಲಮ್ಮ, ನನಗೇನು ಬೇಜಾರಾಗಿಲ್ಲಮ್ಮ. ನೀನ್ ಯಾಕೆ ಹಾಗನ್ಕೋತ್ಯಾ? ನೀನಿಲ್ಲ ಅಂದ್ರು ನಿನ್ ಮುಖ ಅದನ್ನೇ ಹೇಳ್ತಾ ಇದ್ದೆ. ಬೇಜಾರಾಗ್ಬೇಡಮ್ಮ. ಇಲ್ಲಮ್ಮ, ಕೋದಂಡನು ಕೃಷ್ಣನು ನನ್ ಮಕ್ಕಳಿದ್ದ ಹಾಗೇನೆ. ಅದು ನಿನ್ ದೊಡ್ಡ ಗುಣ ವಸು. ಹಾಗೇನಿಲ್ಲಮ್ಮ, ನಾವೆಲ್ಲ ಬದುಕ್ತಾ ಇರೋದು ಅವ್ರ ಖುಷಿಗೇನೆ ಅಲ್ವಾ? ಅವ್ರ ಖುಷಿಯಾಗಿದ್ರೆ ನನಗೂ ಖುಷಿನೇ. ಅಮ್ಮ, ಅಲ್ಲೋಡು. ಅಯ್ಯೋ, ಇದೇನಿದು? ನಾವೆಲ್ಲ ಎಷ್ಟು ಸಂತೋಷವಾಗಿ ಇಲ್ಲಿ ನಿಂತಿದ್ದೀವಿ, ಅವನೇನೆ ಸಪ್ಪೆ ಮುಖ ಮಾಡ್ಕೊಂಡು ಯೋಚನೆ ಮಾಡ್ತಾ ನಿಂತಿದ್ದಾನೆ. ಅದೇಮ್ಮ, ಅದು ಮದ್ವೆ ದಿನ ಅವನ್ ಇಷ್ಟಪಟ್ಟ ಹುಡ್ಗಿನೇ ಮದ್ವೆ ಆಗ್ತಿದ್ದಾನೆ. ಆದ್ರೂ ಯಾಕೆ ಈ ರೀತಿ ಬೇಜಾರಾಗಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ನಾವೆಲ್ಲರೂ ಇಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀವಿ, ಅವ್ನು ನೋಡಿದ್ರೆ ಒಬ್ನೇ ಯೋಚನೆ ಮಾಡ್ಕೊಂಡು ನಿಂತಿದ್ದಾನೆ. ಯಾಕಿರ್ಬೋದು? ರೀ, ಒಂದ್ ಕೆಲ್ಸ ಮಾಡಿ, ನೀವ್ ಹೋಗ ಅವನ ಹತ್ರ ಒಂದ್ಸಲ ಮಾತಾಡ್ಕೊಂಡ್ ಬನ್ನಿ. ಅವ್ನ್ ಹೀಗೆ ಇದ್ರೆ ನೋಡ್ದವ್ರೆಲ್ಲ ಏನ್ ತಿಳ್ಕೊತಾರೆ. ಆಗೋ ಕೆಲ್ಸಕ್ಕೆಲ್ಲ ಅಡೆತಡೆಗಳಾಗತ್ತೆ. ಹೋಗಿ ನೀವೊಂದ್ಸಲ ಮಾತಾಡ್ಕೊಂಡ್ ಬನ್ನಿ. ಸರಿ. ಕೋದಂಡ, ಭಾವ, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ ಭಾವ. ಏನಾಯ್ತು ನಿನಗೆ? ಏನಿಲ್ಲ ಭಾವ. ಎಲ್ಲರೂ ನೋಡಿ ಎಷ್ಟು ಖುಷಿಯಾಗಿದ್ದಾರೆ, ನೀನ್ ನೋಡಿದ್ರೆ ಇಲ್ಲಿ ಬಂದು ಯೋಚನೆ ಮಾಡ್ತಾ ಇದೀಯಾ. ಏನಾಯ್ತು ಭಾವ? ಅದು ನಾನೇನೋ ಇರೋ ವಿಷಯನೆಲ್ಲ ಭಾವನಿಗೆ ಹೇಳ್ಬಿಡ್ಬೋದು. ಆದರೆ ಇವ್ರಿಗೆ ದೊರೆಸ್ವಾಮಿಗಳ ಬಗ್ಗೆ ತುಂಬ ಗೌರವ ಇದೆ. ನಾನೀಗ ನಡೀತಾ ಇರೋದ್ರ ಬಗ್ಗೆ ಎಲ್ಲ ಇವ್ರ ಹತ್ರ ಹೇಳಿದ್ರೆ ಸಮಸ್ಯೆ ಆಗ್ಬೋದು. ಹಲೋ, ಏನು ಟ್ರೈನ್ ಸ್ಟಾರ್ಟ್ ಆಗಿ ನಿಲ್ಲೋ ಥರ ಏನೋ ಹೇಳೋದಕ್ಕೆ ಅಂತ ಹೊರಟೆ, ಆಮೇಲೆ ನೋಡಿದ್ರೆ ಏನು ಹೇಳ್ತಾ ಇಲ್ಲ. ಏನಿಲ್ಲ ಭಾವ. ನೀನು ಬರೀ ಏನಿಲ್ಲ ಅಂತ ಹೇಳ್ತಾ ಇದೀಯಾ, ಆದರೆ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಏನೋ ಹೇಳಬೇಕು ಅಂತ ಅನ್ಕೋತಾ ಇದೀಯಾ, ಹೇಳ್ತಾ ಇಲ್ಲ ಅಷ್ಟೇ. ಏನಿರುತ್ತೆ ಭಾವ, ಇದೇ ಮದುವೆ ಓಡಾಟ ಅದು ಇದು ಅಷ್ಟೇ. ಇನ್ನೇನಿರುತ್ತೆ ಭಾವ, ಅಷ್ಟೇ. ಕೋದಂಡ, ಜೀವನದಲ್ಲಿ ಮೊದಲನೇ ಸಲ ಮದುವೆ ಆಗ್ತಾ ಇದೀಯಾ. ಈ ನರ್ವಸ್ನೆಸ್ಸು ಅದೆಲ್ಲ ಕಾಮನ್ ಕಣ. ನೋಡು, ಎಲ್ಲರೂ ಎಷ್ಟು ಖುಷಿಯಾಗಿ ಹಾಡ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ನೀ ನೋಡಿದ್ರೆ ನಾಳೆ ಮದುವೆ ಇಟ್ಕೊಂಡು ಇಲ್ಲಿ ಬಂದು ಈ ಥರ ಯೋಚನೆ ಮಾಡ್ಕೊಂಡು ನಿಂತಿದೀಯಾ. ನಿಮ್ಮ ಅಕ್ಕಂಗೆ ಗೊತ್ತಾದ್ರೆ ನನಗೆ ಬೈತಾಳೆ. ಬಾ ಹೋಗೋಣ. ಅಲ್ಲ, ನೀವು ಹೋಗಿರ್ರಿ, ನಾನು ಮಾಯನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಆಯ್ತು. ಬೇಗ ಬಾ.